ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ತುಂಬ ಸಿಂಪಲ್ಲಾಗಿ ಹಾಗೆ ತುಂಬ ರುಚಿಯಾಗಿ ಮನೆಯಲ್ಲೇ ಹೋಮ್ ಮೇಡ್ ಪುಳಿಯೋಗರೆ ಪೌಡರ್ನ ಮಾಡ್ತಾಯಿದ್ದೀನಿ. ಹಾಗೆಯೇ ಮಾಡೋದು ಕೂಡ ತುಂಬಾ ಸುಲಭ. ಹಾಗೆಯೇ ನಾನು ಯಾವ ರೀತಿ ಪುಳಿಯೋಗರೆನ ಆ ಪೌಡ್ರನ್ನ ಬಳಸ್ಕೊಂಡು ಮಾಡ್ತೀನಿ ಅಂತಲೂ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದಂತೆ ಕೊನೆ ತನಕ ನೋಡಿ. ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ ಅಂತ ಹೇಳ್ತಾ, ಮೊದಲಿಗೆ ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಇಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನ ನಾನು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಬಿಸಿನೀರಿಗೆ ಹಾಕ್ಬಿಟ್ಟು ನೆನೆದಕ್ಕೆ ಇಟ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಈ ಪೌಡ್ರೆಲ್ಲ ರೆಡಿಯಾಗಿ ನಾವು ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋ ಟೈಮ್ಗೆ ಅದು ಚೆನ್ನಾಗಿ ನೆಂದಿರುತ್ತೆ. ಹಾಗಾಗಿ ಇನ್ನು ನೆಕ್ಸ್ಟ್ ಇಲ್ಲೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ನನ್ನ ಕೈ ಮುಷ್ಟಿಯಲ್ಲಿ 3 ಮುಷ್ಟಿ ಆಗುವಷ್ಟು ಅಂದರೆ 3 ಇಡಿ ಆಗುವಷ್ಟು ಧನಿಯಾ ಕಾಳುಗಳನ್ನ ಹಾಕೋತಾ ಇದ್ದೀನಿ. ಮೆಜರ್ಮೆಂಟ್ ಗೊತ್ತಾಗಿಲ್ಲ ಅಂತಂದರೆ ಒಂದು ಸ್ಮಾಲ್ ಬೌಲಲ್ಲಿ 1.5 ಕಪ್ ಆಗುವಷ್ಟು ಧನಿಯಾ ಕಾಳುಗಳನ್ನ ಹಾಕೋಬೇಕು. ಜೊತೆಗೆ 1-2 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ನೋಡ್ತಿರ್ಬೋದು ನಾನು ಬಳಸ್ತಾ ಇರುವಂಥ ಸ್ಪೂನ್ ಬಂದು ಸ್ವಲ್ಪ ದೊಡ್ಡದಾಗೇ ಇದೆ. ಹಾಗಾಗಿ 2 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಮತ್ತು ಅದೇ ಸ್ಪೂನಲ್ಲಿ 2 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ. ನಂತರ 1 ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ. ಮತ್ತು ಅದೇ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಅರ್ಧ ಸ್ಪೂನ್ ಆಗುವಷ್ಟು ಮೆಣಸು ಕಾಳುಗಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳುಗಳನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ 1 ಸ್ಪೂನ್ ಆಗುವಷ್ಟು ಹಸಿ ಕಡಲೆ ಬೀಜನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ತಾ ಹುರಿತಾ ಇದ್ದೀನಿ. ಕಡಿಮೆ ಹುರಿನೆಲ್ಲ ಇಟ್ಕೊಂಡು ಇದನ್ನೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಯಾವಾಗಲೂ ಹೊರಗಡೆನೇ ತಂದು ಈ ರೀತಿ ಪೌಡರ್ಗಳನ್ನ ಮಾಡ್ಕೊಳ್ಳೋ ಬದಲು ಆಲ್ಮೋಸ್ಟ್ ಇದೆಲ್ಲ ಐಟಮ್ಗಳು ಮನೇಲೇ ಗ್ರೋಸರೀಸ್ ಇದ್ದೇ ಇರುತ್ತೆ. ಸೊ ಇದನ್ನೆಲ್ಲ ಬಳಸ್ಕೊಂಡು ಈ ರೀತಿ ಪೌಡರ್ಗಳನ್ನ ಮಾಡಿಟ್ಕೊಂಡ್ರೆ ತುಂಬ ನ್ಯಾಚುರಲ್ ಆಗಿರುತ್ತೆ. ತುಂಬ ಲಾಂಗ್ ಡೇ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ನಾನು ಕೂಡ ಸ್ವಲ್ಪ ಹೊರಗಡೆಯಿಂದನೇ ತರಿಸ್ಕೊತಾ ಇದ್ದೆ. ಇವಾಗ ಹೇಗಿದ್ರೂ ಸ್ವಲ್ಪ ಹೋಮ್ ಮೇಡಾಗೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇರುವಂಥದ್ದು. ಹಾಗೆಯೇ ಇದಕ್ಕೆ 1 ಕಪ್ ಆಗುವಷ್ಟು ಅಥವಾ 1 ಮುಷ್ಟಿಯಷ್ಟು ನಾನು ಕರಿಬೇವನ್ನ ಹಾಕೋತಾ ಇದ್ದೀನಿ. ನಂತರ ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ಕೊಬ್ಬರಿನ ತೊಗೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿನ ಎಷ್ಟು ಬಳಸ್ತೀವೋ ಅಷ್ಟು ಕೂಡ ಪುಳಿಯೋಗರೆ ಪೌಡರ್ ತುಂಬ ಚೆನ್ನಾಗಿ ಬರುತ್ತೆ ರುಚಿಯಾಗೆ. ಇದನ್ನೆಲ್ಲ ಹಾಕ್ಕೊಂಡು ತಳ ಹಿಡಿದಂಗೆ ಸ್ವಲ್ಪ ಕೈ ಬಿಡದೇ ಇರೋ ರೀತಿ ನಾವು ಕಡಿಮೆ ಹುರಿನಲ್ಲೇ ಇಟ್ಕೊಂಡು ಫುಲ್ಲು ಮಿಕ್ಸ್ ಮಾಡ್ತಾ ಬರಬೇಕಾಗತ್ತೆ. ಅದು ಧನಿಯಾ ಕಾಳುಗಳೇನಿರುತ್ತೆ ಮತ್ತು ನಾವು ಹಾಕಿರುವಂಥ ಕಡಲೆಬೇಳೆ, ಕಡಲೆ ಬೀಜ ಆಗಿರ್ಬೋದು, ಕರಿಬೇವು ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು. ಇದೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಆಗಬೇಕು ಚೆನ್ನಾಗಿ ಗರಿಗರಿಯಾಗಿ. ಆ ರೀತಿ ಒಂದು ಒಳ್ಳೆ ಘಮ ಬರೋ ತನಕ ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ಇದ್ರ ಜೊತೆ ಏನಾದರೂ ಉರಿ ಜಾಸ್ತಿಯಾಗಿ ಸ್ವಲ್ಪ ತಳ ಹತ್ತು ಅಥವಾ ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂತ ಹೇಳಿದ್ರೆ ಮಸಾಲೆದು ತುಂಬ ಒಂದು ಪೌಡರ್ ಕಲರು ಕೂಡ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಕಡಿಮೆ ಉರಿನಲ್ಲೇ ಮಾಡ್ಕೋಬೇಕಾಗುತ್ತೆ ತಾಳ್ಮೆಯಿಂದ. ನಾವೆಷ್ಟು ನಿಧಾನವಾಗಿ ಕಾಳುಗಳನ್ನೆಲ್ಲ ಅಂದರೆ ಈ ಧನಿಯಾ ಕಾಳು, ಕಡಲೆಬೀಜ ಕಡಲೆಬೇಳೆ ಇದನ್ನೆಲ್ಲ ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಘಮ ಇರುತ್ತೆ ಪೌಡರು. ತುಂಬ ಲಾಂಗ್ ಸ್ಟೇ ಇದನ್ನು ಇಟ್ಕೊಂಡು ನಾವು ಯೂಸ್ ಮಾಡ್ಬೋದು. ಹಾಗೆಯೇ ಈ ಪೌಡರ್ ಮನೇಲಿ ಇದ್ಬಿಟ್ರಂತೂ ಕ್ವಿಕ್ ಆ್ಯಂಡ್ ಈಸಿಗೂ ಕೂಡ ಬೇಗನೆ ಪುಳಿಯೋಗರೆನ ರೆಡಿ ಮಾಡ್ಕೊಡ್ಬೋದು. ಪೌಡರ್ ಕೂಡ ತುಂಬ ಬೇಗನೆ ಹಾಳಾಗೋದು ಇಲ್ಲ. ಈಗ ಆಲ್ಮೋಸ್ಟ್ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ. ಇದನ್ನು ಕೂಲ್ ಆಗೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಪ್ಲೇಟ್ಗೆ ಹಾಕಿಟ್ಬಿಡ್ತೀನಿ. ಇದು ಸ್ವಲ್ಪ ಬಿಸಿ ಏನಿರುತ್ತೆ ಇದೆಲ್ಲ ಸ್ವಲ್ಪ ತಣ್ಣಗಾಗಬೇಕು. ಪೂರ್ತಿ ತಣ್ಣಗೂ ಅಲ್ಲ, ಸ್ವಲ್ಪ ಬಿಸಿ ಇರಬೇಕು. ಆ ರೀತಿ ನಾವು ಇದನ್ನು ಪೌಡರ್ ಮಾಡ್ಕೋಬೇಕು. ಇದಾಗಿದೆ. ಇದನ್ನು ಸ್ವಲ್ಪ ಸೈಡ್ಗೆ ಎತ್ತಿಕೊಂಡು ನೆಕ್ಸ್ಟ್ ಇನ್ನೊಂದು ಪಾತ್ರೆನ ಇಟ್ಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ 10ರಿಂದ 15 ಬ್ಯಾಡಗೆ ಮೆಣಸಿಕಾಯಿನ ಹಾಕೋತಾ ಇದ್ದೀನಿ. ಮತ್ತು ಒಂದು 10ರಷ್ಟು ನಾನು ಗುಂಟೂರು ಮೆಣಸಿಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಮ್ಗೆ ಇನ್ನೊಂದು ಸ್ವಲ್ಪ ಖಾರ ಕಲರ್ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಮೆಣಸಿಕಾಯಿನ ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನು ಅಷ್ಟೇ ಸ್ವಲ್ಪ ಕಡಿಮೆ ಉರಿನಲ್ಲೇ ಸ್ವಲ್ಪ ಚಿಟಪಟ ಅಂತ ಸಿಡಿದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಅದೇನಂತಾರೆ ಸ್ವಲ್ಪ ಸೀದೋಗಿರೋ ಥರ ಆ ರೀತಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಪೂರ್ತಿ ಸೀದೋಗಿರೋ ಥರನೂ ಅಲ್ಲ, ಕಲರ್ ಚೇಂಜ್ ಆಗಿಬಿಡುತ್ತೆ. ಮುಂಚಿತವಾಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಮೆಣಸಿಕಾಯಿ ಹುರಿಬೇಕಾದ್ರೆ ಸಾಮಾನ್ಯವಾಗಿ ಘಾಟ್ ಬರೋದು, ಕೆಮ್ಮು ಬರೋದು ಅಥವಾ ಸೀನ್ ಬರೋದು ಈ ರೀತಿ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಕಡಿಮೆ ಉರಿನಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಸೊ ಇದು ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಇದನ್ನು ಕೂಡ ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಟ್ಬಿಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಇವೆರಡೂ ಕೂಡ ಸ್ವಲ್ಪ ಮಟ್ಟಿಗೆ ಕೂಲಾಗಿತ್ತು. ಇವಾಗ ಸ್ವಲ್ಪ ಬಿಸಿ ಇರುವಾಗಲೇ ನಾನು ಏನು ಮುಂಚೆನೇ ಕಾಳುಗಳನ್ನೆಲ್ಲ ಹುರಿದಿಟ್ಕೊಂಡಿದ್ನೋ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ, ಸ್ವಲ್ಪ ಕಲರ್ಗೆ ಅಂತ ಹೇಳ್ಬಿಟ್ಟು. ಫಸ್ಟು ಮೆಣಸಿಕಾಯಿನ ರುಬ್ದಂತೆಯೇ ಬರೀ ಇಷ್ಟನ್ನೇ ಹಾಕ್ಕೊಂಡು ರುಬ್ಕೋಬೇಕು. ನೆಕ್ಸ್ಟು ನಾನು ಮೆಣಸಿಕಾಯಿನ ಸೇರಿಸ್ಕೊಳ್ಳುವಂಥದ್ದು ನೋಡ್ತಾ ಇರ್ಬೋದು. ಈ ರೀತಿ ಸ್ವಲ್ಪ ಗ್ರೈಂಡ್ ಆದಮೇಲೆ 1-2 ಸುತ್ತು ಸುತ್ತಿದಾದಮೇಲೆ ಇವಾಗ ಮೆಣಸಿಕಾಯಿನ ಸೇರಿಸ್ಕೊಂಡು ಮತ್ತೇ ಫುಲ್ಲು ನುಣ್ಣಗೆ ಪೌಡ್ರ್ ಥರ ನಮಗೆ ಆಗಬೇಕು. ಆ ರೀತಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನಾವು ಆದಷ್ಟು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು 2-3 ಡೇಸ್ 1 ವೀಕ್ ಊರಿಗೆ ಹೋಗಬೇಕಾದ್ರೆ ಅಥವಾ ನಾವು ಹೊರಗಡೆ ಔಟ್ಸೈಡ್ ಟ್ರಿಪ್ ಹೋಗಬೇಕಾದ್ರೆ ಏನಾದರೂ ಸ್ವಲ್ಪ ಲಾಂಗ್ಗೆ ಉಳಿಯುವಂಥ ಊಟ ತಿಂಡಿಗಳನ್ನ ಮಾಡ್ಕೊಳ್ಳೋದಕ್ಕೆ ಹುಡುಕ್ತಾ ಇರ್ತೀವಿ. ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಕ್ವಿಕ್ ಆ್ಯಂಡ್ ಈಸಿಯಾಗಿ ಒಂದು 1/2 ಅವರಲ್ಲಿ ನಮಗೆ
ಪೌಡರು ರೆಡಿ ಆಗಿಬಿಡುತ್ತೆ. ಸೊ ಪೌಡರ್ ಒಂದು ರೆಡಿ ಆದರೆ ಇನ್ನು ಗೊಜ್ಜು ಕೂಡ ಬೇಗನೆ ರೆಡಿ ಆಗುತ್ತೆ ಅಲ್ವಾ. ಹಾಗೆಯೇ ನೋಡ್ತಿರ್ಬೋದು ಒಂದೊಳ್ಳೆ ಕಲರ್ ಬಂದಿದೆ, ಒಂದೊಳ್ಳೆ ಪೌಡರ್, ಒಂದೊಳ್ಳೆ ಘಮದಲ್ಲಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಪೌಡರ್ ಅಂತೂ ಮನೇಲೇ ಮಾಡಿದ್ರಂತೂ. ಸೊ ನನಗೆ ಸ್ವಲ್ಪ ಕಲರ್ ಕಡಿಮೆ ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಕೈಗೆ ಹಾಕೊಂಡು ನೋಡ್ತಾ ಇದ್ದೀನಿ. ಕೈಗೆ ಹಾಕ್ಕೊಂಡ್ರೆ ನನಗೆ ಬೇಗ ಗೊತ್ತಾಗುತ್ತೆ. ಸೊ ಟೆಸ್ಟ್ ಮಾಡಿದೆ, ಪರವಾಗಿಲ್ಲ, ಒಳ್ಳೆ ಕಲರನ್ನೇ ಬಂದಿದೆ, ತುಂಬ ನ್ಯಾಚುರಲ್ ಕಲರನ್ನೇ ಅಂತ ಹೇಳ್ಬಿಟ್ಟು ಸಾಕು ಅಂತ ಹೇಳಿ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇರುವಾಗಲೇ ನಾವು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥದ್ದು. ಇನ್ನು ನೆಕ್ಸ್ಟು ನಾನು ಪುಳಿಯೋಗರೆ ಗೊಜ್ಜನ್ನ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ 1 ಇಲ್ಲ 1.5 ಸ್ಪೂನ್ ಆಗುವಷ್ಟು ಕಪ್ಪು ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ನನಗೆ ಕಪ್ಪು ಎಳ್ಳು ಇಷ್ಟ, ಹಾಗಾಗಿ ಕಪ್ಪು ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಸ್ವಲ್ಪ ಬಿಳಿ ಎಳ್ಳು ಬರುತ್ತಲ್ಲ, ಅದನ್ನು ಕೂಡ ನೀವು 1 ರಿಂದ 1.5 ಸ್ಪೂನ್ ಆಗುವಷ್ಟು ಸೇರಿಸ್ಕೋಬೋದು. ಅವ್ರ ಇಷ್ಟಕ್ಕೆ ತಕ್ಕನಂಗೆ ಹಾಕೋಬೋದು ಅಂತಲೇ ಹೇಳ್ಬೋದು. ಇದು ಸ್ವಲ್ಪ ಚಿಟಪಟ ಅಂತ ಸಿಡಿಯೋ ತನಕನೇ ಸ್ವಲ್ಪ ಕಡಿಮೆ ಉರಿನಲ್ಲೇ ಹುರ್ಕೋಬೇಕಾಗತ್ತೆ. ಈ ರೀತಿ ಪುಳಿಯೋಗರೆಗೆ ಸ್ವಲ್ಪ ಎಳ್ಳನ್ನು ಸೇರಿಸೋದ್ರಿಂದ, ಈ ಥರ ಹುರಿದು ಸೇರಿಸೋದ್ರಿಂದ ಘಮ ಇರುತ್ತೆ. ಹಾಗೆಯೇ ಉರಿವಾಗಲೇ ಕೂಡ ಗೊತ್ತಾಗ್ಬಿಡುತ್ತೆ ಘಮ ಇದ್ರದ್ದು. ಹಾಗೆಯೇ ತಿನ್ನುವಾಗಲೂ ಕೂಡ ಅದು ಒಂಥರ ಕ್ರಂಚಿ ಥರ ಸಿಗ್ತಾ ಇರುತ್ತೆ ಗೊಜ್ಜಲ್ಲಿ. ಸೊ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಇದು ಕೂಡ ಕಂಪ್ಲೀಟಾಗಿ ರೆಡಿ ಆಯಿತು. ನೋಡ್ಬೋದು ಚಿಟಪಟ ಅಂತ ಸಿಡಿದು ಸ್ವಲ್ಪ ಆರ್ತಾ ಇದೆ ಆ ಕಡೆ ಈ ಕಡೆ. ಈ ಥರ ಆದರೆ ನಮಗೆ ಸಾಕಾಗತ್ತೆ. ಸೊ ಇದನ್ನು ಕೂಡ ಒಂದು ಪ್ಲೇಟ್ಗೆ ನಾನು ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟು ಸೈಡ್ಗೆ ಎತ್ತಿಕೋತಾ ಇದ್ದೀನಿ. ನೆಕ್ಸ್ಟು ಅದೇ ಪಾತ್ರೆನ ಒಲೆ ಮೇಲೆ ಇಟ್ಕೊತಾ ಇದ್ದೀನಿ. ಅದೇ ಪಾತ್ರೆಗೆ 1 ರಿಂದ 3 ಸ್ಪೂನ್ ಆಗುವಷ್ಟು ನಾನು ಅಡುಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಈ ಎಣ್ಣೆ ಕಾದ ನಂತರ 1 ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಸಿಡಿದ ನಂತರ 1 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಜೊತೆಗೆ 1 ಸ್ಪೂನ್ ಆಗುವಷ್ಟು ಕಡಲೆಬೀಜ ಸೇರಿಸಿ ಒಗ್ಗರಣೆಗೆ 1-2 ಅಥವಾ 1-3 ಸ್ವಲ್ಪ ಮೆಣಸಿಕಾಯಿನ ಸೇರಿಸ್ಕೊತಾ ಇದ್ದೀನಿ. ಬೇಡಿಗೆ ಮೆಣಸಿಕಾಯಿನಾದರೂ ಹಾಕೋಬೋದು, ಇಲ್ಲ ಖಾರದ ಮೆಣಸಿಕಾಯಿ, ಇಲ್ಲ ಗುಂಟೂರು ಮೆಣಸಿಕಾಯಿ, ಈ ರೀತಿ ನಾವು ಒಗ್ಗರಣೆಗೆ ಸೇರಿಸ್ಕೋಬೋದು. ಹಾಗೆಯೇ ಇಲ್ಲಿ 1-2 ಗೆಡ್ಡೆ ಬೆಳ್ಳುಳ್ಳಿಯಷ್ಟು ಸಿಪ್ಪೆ ತೆಗೆದಂತೆಯೇ ಸ್ವಲ್ಪ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಈ ರೀತಿ ಕ್ರಷ್ ಮಾಡಿ ಸೇರಿಸೋದ್ರಿಂದ ಪುಳಿಯೋಗರೆ ಘಮ ಕೂಡ ಚೇಂಜ್ ಆಗುತ್ತೆ, ರುಚಿ ಕೂಡ ಬದಲಾಗುತ್ತೆ. ಆಲ್ಮೋಸ್ಟ್ ಬೆಳ್ಳುಳ್ಳಿ ಬಳಸೋದ್ರಿಂದ ತುಂಬ ಒಂದು ರುಚಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದಕ್ಕೆ ಮತ್ತೆ 1 ಹಿಡಿ ಆಗುವಷ್ಟು ಹಸಿ ಕರಿಬೇವನ್ನ ಹಾಕೋತಾ ಇದ್ದೀನಿ. ಎಲ್ಲದರಲ್ಲೂ ಸ್ವಲ್ಪ ಕರಿಬೇವು ಮತ್ತು ಕೊಬ್ಬರಿನ ಬಳಸೋದ್ರಿಂದ, ಮತ್ತು ಕಡಲೆಬೇಳೆ, ಕಡಲೆಬೀಜ ಈ ರೀತಿ ಬಳಸೋದ್ರಿಂದ ಪೌಡರ್ಗೂ ಕೂಡ ಸಾಕಷ್ಟು ಬಳಸಿದ್ದೀನಿ. ಹಾಗೆಯೇ ಇಲ್ಲೂ ಕೂಡ ಮೇನ್ ಇರಲೇಬೇಕು. ನನಗೆ ಪುಳಿಯೋಗರಲ್ಲಿ ಮೇಯ್ನ್ ಇಷ್ಟ ಆಗುವಂಥದ್ದು ಅಂದರೆ ಕಡಲೆಬೀಜ. ಸೊ ಮಧ್ಯ ತಿಂತಾ ಇರ್ಬೋದು, ಬಾಯಿಗೆ ಸಿಗ್ತಾ ಇರುತ್ತೆ. ನನಗೆ ಆ ರೀತಿ ಇಷ್ಟ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಎಣ್ಣೆಲೇ ಸ್ವಲ್ಪ ಘಮ ಬಿಡೋ ತನಕ, ಬೆಳ್ಳುಳ್ಳಿ ಕರಿಬೇವು ಏನು ಘಮ ಇರುತ್ತೆ ಅದೆಲ್ಲ ಬಿಡೋ ತನಕ ಚೆನ್ನಾಗಿ ಇದೇ ರೀತಿ ಹುರ್ಕೋಬೇಕಾಗುತ್ತೆ. ಇದನ್ನೆಲ್ಲ ಎಣ್ಣೆಲೆ ಹುರ್ಕೊಂಡಿದ್ದಾಯಿತು. ಇನ್ನು ನೆಕ್ಸ್ಟು ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಹಾಕೋತಾ ಇದ್ದೀನಿ. ಹಸಿ ಕೊಬ್ಬರಿ ಎಷ್ಟು ಹಾಕ್ತೀವೋ ಅಷ್ಟು ಪುಳಿಯೋಗರೆ ರುಚಿ ಅಂತಲೇ ಹೇಳ್ಬೋದು. ಹಾಗೆಯೇ ಇದ್ರ ಜೊತೆ 1 ಟೀ ಸ್ಪೂನ್ ಆಗುವಷ್ಟು ಇಂಗನ್ನು ಕೂಡ ನಾನು ಇದೇ ಟೈಮಲ್ಲಿ ಒಗ್ಗರಣೆಗೆ ಬಳಸ್ಕೊತಾ ಇದ್ದೀನಿ. ಇಂಗನ್ನು ಹಾಕೋದ್ರಿಂದ ತುಂಬ ಲಾಂಗ್ ತನಕ ನಾವು ಇಟ್ಕೊಂಡು ಪುಳಿಯೋಗರೆ ಗೊಜ್ಜನ್ನ ತಿನ್ಬೋದು. ಒಂದೊಳ್ಳೆ ರುಚಿ ಕೂಡ ಬದಲಾಗುತ್ತೆ, ಬೇಗ ಹಾಳಾಗೋದು ಇಲ್ಲ ಹೊರಗಡೆ ಇಟ್ಟರು ಕೂಡ ಪುಳಿಯೋಗರೆ. ಹಾಗಾಗಿ 1 ಸ್ಪೂನ್ ಸಾಕು. ಸೊ ಇಂಗನ್ನು ಕೂಡ ಸೇರಿಸಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆಲೇ ಮಿಕ್ಸ್ ಮಾಡಿದ್ರೆ ಒಂದೊಳ್ಳೆ ಘಮ ಬಂದುಬಿಡುತ್ತೆ ಇಂಗನ್ನು ಹಾಕಿದ ತಕ್ಷಣವೇ. ಈಗ ಸೇಮ್ ಹೊರಗಡೆ ಎಲ್ಲ ಹೋದಾಗ ದೇವಸ್ಥಾನಗಳಲ್ಲಿ ತಿಂತೀವಲ್ಲ ಪುಳಿಯೋಗರೆ, ಅದೇ ರೀತಿಯೇ ರುಚಿ ಇರುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ಎಣ್ಣೆ ಜೊತೆ ಸ್ವಲ್ಪ ಕೊಬ್ಬರಿ ಎಲ್ಲ ಡ್ರೈ ಆಗ್ತಿದೆ, ಸ್ವಲ್ಪ ಎಣ್ಣೆನೆಲ್ಲ ಹೀರ್ಕೊಂತು ಅನ್ನೋ ಟೈಮಲ್ಲಿ ಮುಂಚೆನೇ ಹುರಿದಿಟ್ಕೊಂಡಿರುವಂಥ ಎಳ್ಳನ್ನು ಕೂಡ ಸೇರಿಸ್ಕೋಬೇಕು. ಸೊ ನಾನು 2 ಸ್ಪೂನ್ ಆಗೋಷ್ಟು ತೊಗೊಂಡಿದೆ ಅಂತ ಅನಿಸುತ್ತೆ. ಎಳ್ಳನ್ನು ಪೂರ್ತಿ ಕೂಡ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ 1 ಸ್ಪೂನಷ್ಟು ಬಳಸ್ಕೊಬೋದು. ಮತ್ತು ಮುಂಚೆನೇ ನೆನೆಸಿಟ್ಟಿರುವಂಥ ಹುಣಸೆಹಣ್ಣು ಬಂದು ತುಂಬ ಚೆನ್ನಾಗಿ ರಸ ಬಿಟ್ಟಿರುತ್ತೆ. ಆಲ್ಮೋಸ್ಟ್ ಪೌಡರ್ ಮಾಡೋದಕ್ಕಿಂತ ಮುಂಚೆನೇ ನೆನೆಸಿಟ್ಟಿದ್ನಲ್ವಾ ಬಿಸಿನೀರಲ್ಲಿ, ಹಾಗಾಗಿ ತುಂಬ ರಸ ಬಿಟ್ಬಿಟ್ಟಿರುತ್ತೆ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಒಲೆ ಮೇಲೆ ಕುದಿಲಿಕ್ಕೆ ಇಟ್ಕೊಂಡು ನೆಕ್ಸ್ಟು ಸ್ವಲ್ಪ 1-2 ಸ್ಪೂನ್ ಆಗುವಷ್ಟು ಬೆಲ್ಲದ ಪೌಡರ್ನ ಸೇರಿಸ್ಕೋಬೋದು, ಅಥವಾ ಈ ರೀತಿ ಬೆಲ್ಲ ಇದ್ರೂ ಕೂಡ ಹಾಕ್ಕೋಬೋದು. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರಬೇಕಿದು. ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿ ಆಗೋ ತನಕ ನಾವು ಇದನ್ನು ಕುದಿಸ್ಕೋಬೇಕು.
ಉಪ್ಪಾಗಿರ್ಬೋದು ಅಥವಾ ಬೆಲ್ಲ ಆಗಿರ್ಬೋದು ಇದೇ ಟೈಮಲ್ಲಿ ಹಾಕಿ ಕುದಿಸೋದ್ರಿಂದ ಅದು ಹುಳಿ ಅಂಶ ಎಲ್ಲ ಏನಿರುತ್ತೆ ಅದೆಲ್ಲ ಸ್ವಲ್ಪ ಹೋಗುತ್ತೆ. ಹಾಗೆಯೇ ಒಂದು ಸ್ವೀಟ್ನೆಸ್ ಅನ್ನೋದು ಬಂದ್ಬಿಡುತ್ತೆ ಬೆಲ್ಲ ಬಳಸೋದ್ರಿಂದ. ಹಾಗೆಯೇ ಉಪ್ಪನ್ನು ಕೂಡ ಬಳಸೋದ್ರಿಂದ ಏನಾಗುತ್ತೆ, ಸೆಟ್ ಆಗಿಬಿಡುತ್ತೆ ಹುಳಿಗೆ, ಬೇಗ ಉಪ್ಪು ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಸೊ ನೋಡ್ತಿರ್ಬೋದು ಈ ಥಿಕ್ನೆಸ್ ನಮಗೆ ಬಂದರೆ ಸಾಕಾಗುತ್ತೆ ಕಂಪ್ಲೀಟಾಗಿ. ಇದಕ್ಕಿಂತ ಇನ್ನೂ ಜಾಸ್ತಿ ಗಟ್ಟಿ ಬೇಡ ಅಂತ ಅನಿಸುತ್ತೆ, ಬಿಕಾಸ್ ಇದು ಪೌಡರ್ನ ಹಾಕಿದ್ಮೇಲೂ ಕೂಡ ಸ್ವಲ್ಪ ಗಟ್ಟಿ ಬರುತ್ತಲ್ಲ. ಸೊ ಸಾಕು ಇಷ್ಟಕ್ಕೆ. ಇದಕ್ಕೆ ನಾನು ಮಾಡ್ಕೊಂಡಿರುವಂಥ ಹೋಮ್ ಮೇಡ್ ಪುಳಿಯೋಗರೆ ಪೌಡರ್ನ ಇಲ್ಲಿ 3 ಸ್ಪೂನ್ ಆಗುವಷ್ಟು ಬಳಸ್ಕೊತಾ ಇದ್ದೀನಿ. ನಾನು ಮಾಡ್ತಾ ಇರೋ ಇಷ್ಟು ಗೊಜ್ಜಿಗೆ ಸುಮಾರು ಇಲ್ಲ ಅಂದ್ರೂ ಒಂದು 15 ಡೇಸ್ ತನಕ ನಾವು ಇಟ್ಕೊಂಡು ಯೂಸ್ ಮಾಡ್ಬೋದು. ಸೊ ಇದನ್ನು 3 ಸ್ಪೂನ್ ಆಗುವಷ್ಟು ಹಾಕೋತಾ ಇದ್ದೀನಿ. ಒಳ್ಳೆ ಕಲರ್ ಇದೆ ಅಲ್ವಾ, ತುಂಬ ನ್ಯಾಚುರಲ್ ಕಲರ್ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಹಾಕ್ಬಿಟ್ಟು ಗಂಟಿಲ್ದಿರೋ ಥರ ಚೆನ್ನಾಗಿ ಕಡಿಮೆ ಹುರಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಹುಳಿಲಿ ಜಾಸ್ತಿ ಏನು ಈ ಪೌಡರ್ನ ಕುದಿಸೋ ಅವಶ್ಯಕತೆ ಇರಲ್ಲ. ತುಂಬಾ 1 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಆಲ್ಮೋಸ್ಟ್ ಗಟ್ಟಿ ಬಂದಿದೆ. ಈ ಟೈಮಲ್ಲೇ ಸ್ವಲ್ಪ ರೆಡಿ ಮಾಡ್ಕೊಂಡಿರೋ ಒಗ್ಗರಣೆನ ಸೇರಿಸ್ಬಿಟ್ಟು 1 ನಿಮಿಷ ತನಕ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ಈ ಟೈಮಲ್ಲೇ ಸ್ವಲ್ಪ ಉಪ್ಪು ಏನಾದರೂ ಸ್ವಲ್ಪ ಕಡಿಮೆ ಅಂತ ಅನಿಸಿದ್ರೆ, ಹೆಚ್ಚು ಕಡಿಮೆ ಆಗಿದ್ರೆ ಈ ಟೈಮಲ್ಲಿ ಕೂಡ ಉಪ್ಪನ್ನ ಸೇರಿಸ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಗ್ಯಾಸನ್ನು ಆಫ್ ಮಾಡಿಬಿಟ್ರೆ ಕಂಪ್ಲೀಟಾಗಿ ಪುಳಿಯೋಗರೆ ಅನ್ನೋದು ತುಂಬ ಚೆನ್ನಾಗಿ ರೆಡಿ ಆಗಿಬಿಡುತ್ತೆ. ಹಾಗೆಯೇ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮುಚ್ಚಿಟ್ಟು ಅಂದರೆ ಸೈಡ್ಗೆ, ಇದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬಂದ್ಬಿಡುತ್ತೆ ಪುಳಿಯೋಗರೆ. ಹಾಗೆಯೇ ಇದನ್ನು ಬಿಸಿಲು ತಿನ್ನೋದಕ್ಕಿಂತ ಸ್ವಲ್ಪ ತಣ್ಣಗಾದ್ಮೇಲೆ ತಿಂದರೆ ತುಂಬ ಚೆನ್ನಾಗಿ ರುಚಿ ಇರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ತುಂಬ ನ್ಯಾಚುರಲ್ಲಾಗಿ ತುಂಬಾ ರುಚಿಯಾಗಿ ಹೋಮ್ ಮೇಡ್ ಪುಳಿಯೋಗರೆ ಪೌಡರ್ ಅಂತೂ ರೆಡಿ ಆಯಿತು. ಇದನ್ನು ಯಾವುದಾದ್ರೂ ಈ ರೀತಿ ಕಂಟೈನರ್ ಬಾಕ್ಸ್ಗೋ ಅಥವಾ ಈ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೋ ಎತ್ತಿಟ್ಕೊಂಡು ಫ್ರಿಡ್ಜ್ನಲ್ಲಿ ಇಟ್ಕೊಂಡು ನಮ್ಗೆ ಯಾವಾಗ ಬೇಕೋ ಆ ರೀತಿ ಬಿಸಿ ಅನ್ನಕ್ಕೆ ಮಾಡಿಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಇದು ಬಂದು ಒಂದು 3/4 ಬಾಕ್ಸ್ ಆಗುವಷ್ಟು ನನಗೆ ಗೊಜ್ಜು ರೆಡಿಯಾಗಿದೆ. ಇದಿಲ್ಲ ಅಂದ್ರೂ ಒಂದು 15ರಿಂದ 20 ದಿನ ಆದರೂ ನನಗೆ ಬರುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳೆಲ್ಲ ಡೈಲಿ ತಿಂತಿರ್ತಾರಲ್ವ, ಯಾವಾಗಾದರೂ ಅವ್ರಿಗೆ ಇಷ್ಟ ಆದಾಗ ಡೈಲಿ ತಿಂತಾ ಇರ್ತಾರೆ ಅವರು ಅಂತಲೇ ಹೇಳ್ಬೋದು. ಸೊ ಒಂದು 15 ದಿನ ಬಂದೇ ಬರುತ್ತೆ. ಹಾಗೆಯೇ ನಾನು ಮಾಡ್ಕೊಂಡಿರುವಂಥ ಪೌಡರ್ ಬಂದು ಪುಳಿಯೋಗರೆ ಪೌಡರ್ 1.5 ಬೌಲ್ ಆಗುವಷ್ಟು ನನಗೆ ರೆಡಿಯಾಗಿದೆ. ಇದು ಕೂಡ ಹೆಂಗೆ ಇಲ್ಲ ಅಂತ ಹೇಳಿದ್ರು ಒಂದು 2 ಮಂತ್ಸ್ ಆದರೂ ಬಂದೇ ಬರುತ್ತೆ ಅನ್ಬೋದು. ಹಬ್ಬ ಅಂದರೆ 1 ಮಂತಲ್ಲಿ ಒಂದು 2-3 ಟೈಮ್ಸ್ ಮಾಡ್ತೀವಿ ಅಂತ ಅನ್ಕೊತೀನಿ ಪುಳಿಯೋಗರೆನ. ಆ ರೀತಿ ಲೆಕ್ಕಾಚಾರ ಹಾಕಿದ್ರೆ ಒಂದು 2 ಮಂತ್ಸ್ಗಿಂತ ಜಾಸ್ತಿನೇ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಈ ರೀತಿ ಬಿಸಿ ಅನ್ನಕ್ಕೆ ಸ್ವಲ್ಪ ಲೈಟಾಗೇ ಗೊಜ್ಜನ್ನು ಹಾಕ್ಕೊಂಡು ಕಲಸಿ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಪುಳಿಯೋಗರೆ ಅಂತ ಹೇಳ್ತಾ, ಮತ್ತು ಇನ್ಯಾಕೆ ತಡ, ಚಾನಲ್ನ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮತ್ತೆ ಹೊಸದೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಕಾಯ್ತಾ ಇರಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.